ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಇವಾಗ ನಮ್ಮ A to Z ಹೆಲ್ದಿ ರೆಸಿಪೀಸ್ ಚಾಲೆಂಜಲ್ಲಿ ಇವತ್ತು ನಮ್ಮ ಲೆಟರ್ ಬಂದು ಸಿ. ಆಬ್ವಿಯಸ್ಲಿ ಸಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಡಿಲಿಷಿಯಸ್ ಕೇಕ್. ಯೂಶಲಿ ನಾವು ಹೊರಗಡೆಯಿಂದ ತೊಗೊಳ್ಳುವಂಥ ಕೇಕ್ಸಲ್ಲಿ ಮೈದಾ ಹಾಗೆಯೇ ರಿಫೈನ್ಡ್ ಆಯಿಲ್, ಶುಗರ್ ಇವೆಲ್ಲ ಜಾಸ್ತಿ ಇರುತ್ತೆ. ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಹೆಲ್ದಿಯಾಗಿ ಯಾವುದೇ ರೀತಿಯಾದಂಥ ಮೈದಾ, ಶುಗರ್ ಹಾಗೆ ಆಯಿಲ್, ಬಟರ್ ಇದ್ಯಾವುದೂ ಯೂಸ್ ಮಾಡ್ದಂಗೆ ಇದು ಸಮ್ವೇರ್ ಇನ್ ಬಿಟ್ವೀನ್ ಕೇಕ್ ಮತ್ತು ಬ್ರೌನಿ ಥರ ಮಧ್ಯದಲ್ಲಿ ಬರುತ್ತೆ. ಇದನ್ನು ನೀವು ಡಯಟಲ್ಲಿದ್ದಾಗ ಕೂಡ ನೀವು ಇದನ್ನು ತಿನ್ಬೋದು. ನಿಮ್ಮ ಕ್ರೇವಿಂಗ್ಸ್ನ ಕೂಡ ಇದು ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ತುಂಬ ಈಸಿಯಾಗಿ ಈ ಕೇಕ್ನ ಮಾಡ್ಕೋಬೋದು. ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಬ್ಲೆಂಡರ್ಗೆ 2 ಮೀಡಿಯಮ್ ಸೈಜ್ ಬನಾನಾನ ಆ್ಯಡ್ ಮಾಡ್ಕೋಬೇಕು. ಬನಾನಾನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 2/3 ಕಪ್ ಓಟ್ಸ್, ಹಾಗೆಯೇ 3 ಸ್ಪೂನ್ ಆಗೋಷ್ಟು ಕೊಕೋವಾ ಪೌಡರ್, ಇದು ಅನ್ಸ್ವೀಟೆಂಡ್, ಹಾಗೆ 3 ಸ್ಪೂನ್ ಆಗೋಷ್ಟು ಜಾಗ್ರಿ, ಹಾಗೆ ಒಂದು ಲಾರ್ಜ್ ಪಿಂಚ್ ಆಗೋಷ್ಟು ಬೇಕಿಂಗ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ, ಹಾಗೆ ಒಂದು 1/2 ಕಪ್ ಆಗೋಷ್ಟು ರಾ ಮಿಲ್ಕ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ಫುಲ್ ಕ್ರೀಮಿಯಾಗಿ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ನಾನು ಕೇಕ್ನ ಹಾಕೋಕ್ಕೆ ಮೋಲ್ಡ್ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ನನ್ನ ಹತ್ರ ಇದ್ದಂಥ ಸ್ಟೀಲ್ ಪಾತ್ರೆಗೆ ಬಟರ್ ಪೇಪರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿಕೊಂಡೆ. ಹಾಗೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ನ ಪ್ಲೇಸ್ ಮಾಡಿ ಅದನ್ನು ಒಂದು 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಾವು ರೆಡಿ ಮಾಡಿಟ್ಕೊಂಡಿದ್ದಂಥ ಕೇಕ್ ಮೋಲ್ಡ್ಗೆ ಬ್ಯಾಟರ್ನ ಆ್ಯಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಸೊ ಇದೇ ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು 1-2 ಸಲ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ಹಾಗೆ ಇದೆಲ್ಲ ಆದಮೇಲೆ ನಾನು ಕೇಕ್ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ, ಕಲರ್ಫುಲ್ಲಾಗಿ ಕಾಣಲಿ ಅನ್ನೋದಕ್ಕೆ ಫ್ಲ್ಯಾಗ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಹಾಗೆಯೇ ಒಂದು ಸ್ವಲ್ಪ ಸೆಸಮಿ ಸೀಡ್ಸ್ ಹಾಗೆ ಡ್ರೈಡ್ ಕ್ರೇನ್ಬೆರಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಈ ಕೇಕ್ ಟಿನ್ನ ಪ್ರೀ ಹೀಟ್ ಆಗಿರುವಂಥ ಕಡಾಯಲ್ಲಿ ಇಟ್ಬಿಟ್ಟು ಬೇಕಾಗೋಕ್ಕೆ ಬಿಡೋಣ. 45 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಕೇಕ್ನ ಚೆಕ್ ಮಾಡ್ತಾ ಇದ್ದೀನಿ. ಒಂದು ಫೋರ್ಕ್ನ ಯೂಸ್ ಮಾಡಿ ಕೇಕ್ ಒಳಗಡೆ ಹಾಕಿದಾಗ ಅದು ಕ್ಲೀನಾಗಿ ಹೊರಗಡೆ ಬರಬೇಕು. ಸೊ ನಮ್ಮ ಕೇಕ್ ಇಲ್ಲಿ ಕಂಪ್ಲೀಟಾಗಿ ಬೇಕಾಗಿದೆ. ಇದನ್ನು ಕೂಲ್ ಮಾಡ್ಕೊಳಕ್ಕೆ ಬಿಡೋಣ. ಇವಾಗ ಕೇಕ್ ಎಲ್ಲ ಕೂಲ್ ಆದಮೇಲೆ ಇವಾಗ ಸೈಡಿಂದ ಈ ಥರ ನೈಫ್ನ ಯೂಸ್ ಮಾಡಿಕೊಂಡು ನಾನು ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಈ ಥರ ಉಲ್ಟಾ ಹಾಕ್ಕೊಂಡು 1-2 ಸಲ ಟ್ಯಾಪ್ ಮಾಡಿ ನಾವು ಹಾಕಿದಂಥ ಬೇಕಿಂಗ್ ಪೇಪರ್ನ ಈ ಥರ ರಿಮೂವ್ ಮಾಡಿ ನೋಡಿದ್ರೆ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಯಮ್ಮಿ ಕೇಕ್ ರೆಡಿಯಾಗಿರುತ್ತೆ. ಇಷ್ಟು ಸ್ಪೆಷಲ್ ಆಗಿರೋ ಕೇಕ್ ಮಾಡಿದಾದ್ಮೇಲೆ ಸ್ಪೆಷಲ್ ಪರ್ಸನಿಂದನೇ ಫುಡ್ ರಿವ್ಯೂ ತೊಗೋಬೇಕು. ಸೊ ಈ ಕೇಕ್ ಹೇಗಿದೆ ಅಂತ ಸ್ಪೆಷಲ್ ಪರ್ಸನ್ ಹತ್ರನೇ ಫುಡ್ ರಿವ್ಯೂ ತೊಗೊಳ್ಳೋಣ, ಬನ್ನಿ. ಸೊ ಇದಾಗಿತ್ತು ಇವತ್ತಿನ ಹೆಲ್ದಿ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.